ಸೊ ನಂದೇನಾದರೂ ಒಂದು ಪಾಪ ನಿಮಗೆ ಸಿಕ್ತು ಅಂತ ಇಟ್ಕೊಳ್ಳಿ. ನಾನೇನೊಂದು ಪಾಪ ಮಾಡಿದೆ, ನಿಮ್ಮ ಕೈಲಿ ಸಿಕ್ಕಾಕೊಬಿಟ್ಟೆ. ನೀವೇನು ಮಾಡ್ತೀರಿ? ಸೀದಾ ತಗೊಂಡೋಗಿ ಸ್ವರ್ಗಕ್ಕೆ ಹೋಗ್ತೀರಿ. ದೇವ್ರೇ, ಇವನ ಕೈಗ ನೀವು ಮೈಕ್ ಕೊಟ್ಟಿರೋದು, ಇವನ ಬಾಯಲ್ಲಿ ನೀವು ವಾಕ್ಯ ಹೇಳಿಸ್ತಾ ಇದ್ದೀರಲ್ಲ, ಇಂಥ 3rd ಕ್ಲಾಸ್ ಪರ್ಸನ್ ನೋಡಿ ದೇವ್ರೆ ಪ್ರೂಫ್ ನೋಡಿ ಅಂತ. ನೀವು ಪಿಶಾಚಿ ಕೆಲಸ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಒಂದು ಚಾನ್ಸ್ ಸಿಕ್ತು, ಸ್ವರ್ಗಕ್ಕೆ ಹೋದ್ರಿ, ದೇವ್ರ ಮುಂದೆ ರಿಪೋರ್ಟ್ ಕೊಟ್ರಿ. ರಿಪೋರ್ಟ್ ಕೊಟ್ಟಾಗ ಇನ್ನೊಂದು ಕಡೆ ನನ್ನ ಅಡ್ವೊಕೇಟ್ ಇರ್ತಾರೆ, ಯೇಸು ಕ್ರಿಸ್ತರು ಇರ್ತಾರೆ. ಅವ್ರೇನು ಮಾಡ್ತಾರೆ ಗೊತ್ತಾ? ಅವ್ರೇನು ಮಾಡ್ತಾರೆ ಅಂದರೆ, ಅವ್ರ ಕೈಯಲ್ಲಿರುವ ರಕ್ತವನ್ನು ತೆಗೆದು ಹೀಗೆ ತೋರಿಸ್ತಾರೆ. ಅಪ್ಪ ದಾ ರಕ್ತ, ಪೇಮೆಂಟ್ ಎಲ್ಲ ಪೇ ಆಗಿದೆ, ಪೆನಾಲ್ಟಿ ಈಸ್ ಆಲ್ರೆಡಿ ಪೇಯ್ಡ್. ಇವನು ತಗೊಂಡು ಬಂದಿರೋ ರಿಪೋರ್ಟ್ ಏನೋ ಕರೆಕ್ಟೇ, ತಪ್ಪು ಮಾಡಿದ್ದಾನೆ, ತಪ್ಪು ಮಾಡಿದ ರಿಪೋರ್ಟ್ ಕರೆಕ್ಟೇ ಇದೆ, ಇವನು ಹೇಳಿದ ಸರಿನೇ. ಆದರೆ ಇದಕ್ಕೆ ವೇಜಸ್ ಆಫ್ ಸಿನ್ ಇಸ್ ಡೆತ್, ಪೆನಾಲ್ಟಿ ಕಟ್ಟಬೇಕಲ್ಲ, ಕಟ್ಟಿದ ರಕ್ತ ಇಲ್ಲಿದೆ ನೋಡಿ ಅಪ್ಪ ಅಂತ. ಇದನ್ನೇ ಮಾಡೋದು. 34ನೇ ವಾಕ್ಯ ಹೇಳುತ್ತೆ, ಪ್ರಾಣತ್ಯಾಗ ಮಾಡಿದ್ದಲ್ಲದೆ ಪುನರುತ್ಥಾನ ಹೊಂದಿದ ಕ್ರಿಸ್ತ ಯೇಸುವೆ ದೇವರ ಬಲ ಪಾರ್ಶ್ವದಲ್ಲಿ ಇದ್ದುಕೊಂಡು ನಮ್ಮ ಪರವಾಗಿ ಭಿನ್ನಯಿಸುತ್ತಾರೆ. ಹಾಲೆಲೂಯಾ, ಹಾಲೆಲೂಯಾ. ದೇವರೇ ನಮ್ಮ ಪರವಾಗಿ, ಯೇಸು ಕ್ರಿಸ್ತರೇ ನನ್ನ ಪರವಾಗಿ ಸ್ವರ್ಗದಲ್ಲಿ ಪಿತದೇವರ ಸನ್ನಿಧಿಯಲ್ಲಿ ಅವರ ರಕ್ತವನ್ನು ಮುಂದೆ ಇಟ್ಟುಕೊಂಡು ನನ್ನ ಪರವಾಗಿ ಭಿನ್ನಯಿಸುವಾಗ ನೀವ್ಯಾರು ದೋಷಾರೋಪಣೆ ಹೇಳಲಿಕ್ಕೆ? ಯಾರಿಗೂ ಯಾರ ಮೇಲೂ ದೋಷಾರೋಪಣೆ ಹೇಳಲಿಕ್ಕೆ ಹಾಕಿಲ್ಲ. ಹೇಳಿದ್ರೂ ನೀವು ಪಾಸ್ ಆಗಲ್ಲ. ನಂದು ಪಾಪ 101 ಪಾಪ ತಗೊಂಡು ಸ್ವರ್ಗಕ್ಕೆ ಕಷ್ಟಪಟ್ಟು ನೀವು ಹೋಗಿ ದೇವ್ರ ಮುಂದೆ ಅದನ್ನು ಲಿಸ್ಟ್ ಕೊಟ್ಟರು ಕೂಡ ದೇವ್ರು ಹೇಳ್ತಾರೆ, ಇದೆಲ್ಲ ನೀನು ತಗೊಂಡು ಬಂದಿದ್ದು ಕರೆಕ್ಟೇನೆ, ಇವನು ಮಾಡಿದ್ದಾನೆ, ಆದರೆ ಏನು ಮಾಡೋದು, ಇದಕ್ಕೆಲ್ಲ ನನ್ನ ಏಕೈಕ ಪುತ್ರ ಪೆನಾಲ್ಟಿ ಕಟ್ಬಿಟ್ಟಿದ್ದಾನೆ, 2000 ವರ್ಷಗಳ ಹಿಂದೆ ರಕ್ತ ಸುರಿಸ್ಬಿಟ್ಟಿದ್ದಾನೆ. ಆದ್ದರಿಂದ ಈ ರಕ್ತ ಅದನ್ನು ತೊಳಿತಾ ಇದೆ ಈಗಲೂ ಕೂಡ. ಮಾತ್ರ ಅಲ್ಲ, ಅವ್ನು ಮಾಡಿದ್ದಾನೆ ಕರೆಕ್ಟು. ನೀನು ಈ ಲಿಸ್ಟ್ ತಗೊಂಡು ಏಣಿ ಎಲ್ಲ ಹತ್ಕೊಂಡು ಹಾವು ಏಣಿ ಆಟದ ತಪ್ಪಿಸ್ಕೊಂಡು ಮೇಲೆ ಬರೋದ್ರೊಳಗಡೆ ಅವನು ಮನೆ ಒಳಗಡೆ ಮೂಲೆಯಲ್ಲಿ ಮೊಣಕಾಲೂರಿ ಕಣ್ಣೀರು ಸುರಿಸಿ ಆಯಿತು, ಅಪ್ಪ ನಾ ಪಾಪ ಮಾಡಿದೆ, ಅಪ್ಪ ನಾನು ಪಾಪ ಮಾಡಿದೆ, ಅಪ್ಪ ನನ್ನನ್ನು ಕ್ಷಮಿಸು ಅಂತ ಕ್ಷಮೆ ಕೇಳಿ ಆಯಿತು. ಆದ್ದರಿಂದ ಅವನು ಕ್ಷಮೆ ಕೇಳಿದಾಗ ಅವನ ಅಡ್ವೊಕೇಟ್ ಸುಮ್ಮನೆ ಇರ್ತಾರ? ಇಲ್ಲಿ ಯೇಸು ಕ್ರಿಸ್ತರು ಅವರು ಕ್ಷಮೆ ಕೇಳಿದವನ್ನ ಕ್ಷಮಿಸ್ಬೇಕಲ್ಲಪ್ಪ. ನೀತಿ ಕರೆಸಿದ್ ನೀನೇ ಅಲ್ವಾಪ್ಪ, ನೀತಿವಂತ ಅಂತ ಹೇಳಿದವ್ ನೀನೇ. ನೀನು ನೀತಿವಂತ ಅಂತ ಹೇಳಿ ಸೈನ್ ಹಾಕಿ ಮುದ್ರೆ ಒತ್ತಿದ ಮೇಲೆ ಮತ್ತೆ ಹೇಗೆ ನೀನು ಇಲ್ಲಿ ಕಂಪ್ಲೇಂಟ್ ತಗೊಳ್ತೀಯಾ? ಆಗ ಅಪ್ಪ ಹೇಳ್ತಾರೆ, ಸಾರಿ, ನೀನು ಕಷ್ಟಪಟ್ಟು ಊರೆಲ್ಲ ಸುತ್ತಕೊಂಡು ಇವ್ರನ್ನೆಲ್ಲ ಬಳಸ್ಕೊಂಡು ಇವ್ರ ಹತ್ರ ಎಲ್ಲ ಚಾನಲಲ್ಲಿ ಪಾಸ್ ಮಾಡಿ ಎಲ್ಲ ರಿಪೋರ್ಟ್ ತೊಗೊಂಡು ಬಂದೆ, ಆದರೆ ಇಲ್ಲಿ ಪಾಸ್ ಆಗಲ್ಲ. ಅದು ಏನಿದ್ರು ಲೋಕದ ಕೋರ್ಟಲ್ಲಿ ಪಾಸ್ ಆಗುತ್ತೆ, ಅಲ್ಲೇ ತಗೊಂಡು ಹೋಗು, ಇಲ್ಲಿ ವರ್ಕೌಟ್ ಆಗಲ್ಲ ಅಂತ ಹೇಳ್ತಾರೆ.